ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾವುದೇ ಒಂದು ಐಟಮ್ದಾಗಲಿ, ಗ್ರಾಸರೀಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಬೆಲೆಗಳು ಇವತ್ತಿದ್ದಂಗೆ ಇನ್ನೊಂದು ದಿನ ಇರಲ್ಲ. ಸೊ ಇವತ್ತು ಇಲ್ಲಿ ಇಂಡಿಯನ್ ಗ್ರಾಸರೀಸ್ದು ರೇಟ್ ಎಲ್ಲ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಮತ್ತು ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತಲೂ ಹೇಳ್ತೀನಿ. ನಾವಿವಾಗ ಇಂಡಿಯನ್ ಗ್ರಾಸರಿ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ತುಂಬಾ ದೂರ ಇದೆ ನಮ್ಮ ಮನೆಯಿಂದ, ವಾಕೇಬಲ್ ಇಲ್ಲ, ಬಸ್ಸಲ್ಲಿ ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ. ನೋಡಿ ವೆದರ್ ಯಾವ ಥರ ಇದೆ ಅಂತ. ಮಳೆ ಬರ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ನೋ ಕೂಡ ಆಗಿತ್ತು. ಸೊ ಇವಾಗ ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ. ಮೋಸ್ಟ್ಲಿ ನಾವು ಸ್ಟೋರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 1 ಗಂಟೆ ಆಗಿರುತ್ತೆ ಅನಿಸುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ವಿಡಿಯೋ ಮಾಡಿದಾಗ ತುಂಬ ಜನ ಕೇಳಿದ್ರಿ ಇಂಡಿಯನ್ ಗ್ರಾಸರೀಸಿಗೆ ಎಷ್ಟು ಬೇಕಾಗುತ್ತೆ ಅಂತ. ಈ ವಿಡಿಯೋ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಒಂದು ಐಡಿಯಾ ಕೂಡ ಬರ್ಬೋದು. ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನೈಟ್ ಫುಲ್ ಮಳೆ ಆಗಿದೆ, ಇವಾಗೇನು ಮಳೆ ಬರ್ತಿಲ್ಲ, ಬಟ್ ವೆದರ್ ಬಂದು ಕೋಲ್ಡ್ ಇದೆ. ಟೆಂಪ್ರೇಚರ್ ಬಂದು -1 ಆಗಿದೆ. ನೋಡಿ ನೈಟ್ ಇಲ್ಲಿ ಸ್ನೋ ಎಲ್ಲ ಆಗಿರೋದು. ಈ ನೈಟ್ ಅಂದರೆ ನೆನ್ನೆ ಅಲ್ಲ, ಒಂದು 2-3 ಡೇಸ್ ಕೆಳಗೆ ಸ್ನೋ ಆಗಿತ್ತು ಅದದು. ಆಮೇಲೆ ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಇನ್ನೂ ಟೆಂಪ್ರೇಚರ್ ಕಡಿಮೆ ಆಗ್ಬೋದು. ಲಾಸ್ಟ್ ಇಯರು -8ವರೆಗೂ ಆಗಿತ್ತು ನಾವಿರೋ ಸಿಟಿನಲ್ಲಿ. ಈ ವರ್ಷ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಸೈಡ್ಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಆಯಿತಾ. ಇಲ್ಲಿ ಅಡುಗೆ ಮನೆ ಪದಾರ್ಥ ಅಷ್ಟೇ ಅಲ್ಲ, ಈವನ್ ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸು, ತರಕಾರಿ, ಸೊಪ್ಪು, ಆಮೇಲೆ ಕೂಲ್ ಡ್ರಿಂಕ್ಸು, ಸ್ನ್ಯಾಕ್ಸು ಪ್ರತಿಯೊಂದು ಸಿಗುತ್ತೆ. ಮೊದಲನೇದಾಗಿ ನಮ್ಮ ರೈತರ ಫೇವ್ರೇಟ್ ರಾಗಿ ತಗೋತಾ ಇದ್ದೀನಿ. ರಾಗಿ ಇಲ್ಲಿಂದು ಬೆಲೆ ಕೇಳ್ಬಿಟ್ರೆ ಖಂಡಿತ ಶಾಕ್ ಆಗ್ತೀರಾ. 1 kgಗೆ €3.99 ಇದೆ. ನೆಕ್ಸ್ಟು ಅಕ್ಕಿ ಹಿಟ್ಟು ಬಂದು €2.49 ಇದೆ. ಆಮೇಲೆ ಈ ಹೆಸರು ಕಾಳಿಗೆ 1 kgಗೆ €4.49 ಇದೆ. 200 ಗ್ರಾಮ್ ಮಂಡಕ್ಕಿಗೆ €2.99 ಇದೆ. ಆಮೇಲೆ ಈ ಕಡಲೆ ಹಿಟ್ಟು 1 kgಗೆ €3.49 ಇದೆ. ಆಮೇಲೆ ಈ ರೊಟ್ಟಿ ಮಾಡೋ ಹಿಟ್ಟಿಗೆ €2.99 ಇದೆ. ಇಲ್ಲಿ ಪ್ರತಿಯೊಂದ್ರದ್ದು ಬೆಲೆ ಗೊತ್ತಿದ್ರೆ ತುಂಬಾನೇ ಒಳ್ಳೇದು ಜರ್ಮನಿಗೆ ಬರೋಕ್ಕೆ ಮುಂಚೆನೆ. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಏನು ಅಂತ ಗೊತ್ತಾದರೆ ನಾವು ಇಲ್ಲಿಗೆ ಬಂದ ಮೇಲೆ ಎಷ್ಟು ಸೇವಿಂಗ್ಸ್ ಮಾಡ್ಬೋದು, ಎಷ್ಟು ಖರ್ಚಾಗುತ್ತೆ ಪರ್ ಮಂತ್ ಅನ್ನೋದಕ್ಕೊಂದು ಐಡಿಯಾ ಸಿಗುತ್ತೆ. ಅರ್ಧ kg ಬೆಲ್ಲಗೆ €1.99 ಇದೆ. ಮತ್ತು ಪುಡಿ ಬೆಲ್ಲಗೆ €2.99 ಇದೆ. ಹುಣಸೆಹಣ್ಣು ಕೂಡ ಸಿಗುತ್ತೆ. 250 ಗ್ರಾಮಿಗೆ €2.99. ನಾನೇನು ಬೈ ಮಾಡ್ತಿಲ್ಲ, ನಾನು ಊರಿಂದ ಬರುವಾಗಲೇ 1 ವರ್ಷಕ್ಕೆ ಆಗೋಷ್ಟು ತಂದಿದ್ದೀನಿ. ನಮ್ಮೂರಲ್ಲಿ ಅಂದರೆ ನಾವಿರೋ ಸಿಟಿನಲ್ಲಿ 3 ಈ ಥರ ಸೂಪರ್ ಮಾರ್ಕೆಟ್ಸ್ ಇದ್ದಾವೆ. ಒಂದೊಂದು ಹತ್ರ ಒಂದೊಂದು ರೇಟ್ ಹಾಕಿರ್ತಾರೆ. ಸೊ ಏನು ಮಾಡಬೇಕು ಅಂದರೆ ಹೊಸದಾಗಿ ಬಂದಾಗ ನಾವಿರೋ ಸಿಟಿನಲ್ಲಿ ಎಷ್ಟು ಸೂಪರ್ ಮಾರ್ಕೆಟ್ಸ್ ಇರ್ತಾವೋ ಎಲ್ಲನೂ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲಿ ಕಡಿಮೆ ಅನಿಸುತ್ತೋ ಅಲ್ಲಿ ನಾವು ರೆಗ್ಯುಲರ್ ಆಗಿ ಶಾಪ್ ಮಾಡೋಕ್ಕೆ ಹೋಗಬೇಕು. ಯೂಶಲಿ ಸಿಟಿಯಿಂದ ಆಚೆ ಇರುತ್ತಲ್ಲ ಅಂತ ಹತ್ರ ಕಡಿಮೆಗೆ ಸಿಗುತ್ತೆ. 100 ಗ್ರಾಮ್ ಬ್ರೂ ಕಾಫಿ ಪೌಡರ್ ಪ್ರೈಸ್ ನೋಡಿ ಎಷ್ಟಿದೆ ಅಂತ, €5.99 ಅಂದರೆ ಇದು ಆಲ್ಮೋಸ್ಟ್ ₹620 ಏನೋ ಆಗುತ್ತೆ. ಇನ್ನೊಂದು, ನೀವು ಇಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಐಟಮ್ ಮೇಲೂ ನೀವೇನೇನು ತಗೊಂತೀರೋ ಎಲ್ಲದ್ರದ್ದು ಎಕ್ಸ್ಪೈರಿ ಡೇಟ್ ನೋಡಿ ಆಯಿತಾ. ಎಷ್ಟೊಂದು ಐಟಮ್ ಎಕ್ಸ್ಪೈರಿ ಆಗೋಗಿರುತ್ತೆ ಆ್ಯಂಡ್ ಸ್ಟಿಲ್ ಅವರು ಆಫ್ ಪ್ರೈಸಿಗೆ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಅದು ಹೆಲ್ತಿಗೆ ಒಳ್ಳೇದಲ್ಲ. ಮ್ಯಾಗಿನೂ ಕೂಡ ಸಿಗುತ್ತೆ, ದೊಡ್ಡ ಪ್ಯಾಕೆಟು ಸಿಗುತ್ತೆ. ಇವನ್ ₹12 ಪ್ಯಾಕೆಟ್ ಬರುತ್ತಲ್ಲ ಅದು ಸಿಗುತ್ತೆ. ಇಲ್ಲಿ ₹12 ಪ್ಯಾಕೆಟ್ ಎಲ್ಲ ಬಂದು ₹120 ಏನೋ ಇದೆ. ಆ್ಯಂಡ್ ದೋಸೆ ಬ್ಯಾಟರು, ಉಪ್ಮಾ ಮತ್ತು MTR ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಈ ಥರದೆಲ್ಲ ಬ್ಯಾಚುಲರ್ಸ್ ತಗೊಂಡ್ರು ಅಂದರೆ ಸ್ವಲ್ಪ ಕುಕ್ಕಿಂಗಿಗೆ ಈಸಿ ಆಗುತ್ತೆ ನೋಡಿ. ಆ್ಯಂಡ್ ಫೈನಲ್ ಬಿಲ್ ನಾನು ಏನು ಹೇಳ್ತೀನಿ ಅದರಲ್ಲಿ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಮಗೆ ಇಲ್ಲಿ ಒಂದು ಪ್ರೀಮಿಯಂ ಕೈಂಡ್ ಅಂದರೆ ಸಬ್ಸ್ಕ್ರಿಪ್ಷನ್ ಥರ ಒಂದು ಕೊಟ್ಟಿರ್ತಾರೆ. ಆ ನಂಬರ್ನ ನಾವು ಅವರಿಗೆ ಕೊಟ್ವಿ ಅಂದರೆ ಪ್ರತಿ ಸಲ ಬಿಲ್ಲಿಂಗ್ ಅಂದರೆ ಶಾಪಿಂಗ್ ಹೋದಾಗ ನಮಗೆ ಒಂದು 10 to 15% ಡಿಸ್ಕೌಂಟ್ ಕೊಡ್ತಾರೆ. ಈ ಶಾಪ್ ಬಂದು ಸಿಟಿಯಿಂದ ಸ್ವಲ್ಪ ದೂರ ಇದೆ. ಸೊ ಪ್ರತಿ ವಾರ ಬಂದು ತರಕಾರಿ ಶಾಪಿಂಗ್ನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಅಂದರೆ ಜರ್ಮನಿ ಸೂಪರ್ ಮಾರ್ಕೆಟಲ್ಲೇ ಏನು ತರಕಾರಿ ಸಿಗುತ್ತೋ ಅದರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಯಾವಾಗ ರೇಷನ್ ತೊಗೊಂಡೋಗಿ ಬರ್ತೀವಿ ಆವಾಗ ಇಲ್ಲಿ ಏನು ವೆಜಿಟೇಬಲ್ಸ್ ಇರುತ್ತೋ ಅದನ್ನು ತೊಗೊಂಡೋಗ್ತೀನಿ. ಮೇಯ್ನಾಗಿ ನಾನಿಲ್ಲಿ ವೆಜಿಟೇಬಲ್ಸ್ ನೋಡೋದೆ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಈ ಥರ. ಇದೆಲ್ಲ ಇಲ್ಲಿ ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗಲ್ಲ. ಸೊ ಇವತ್ತು ಏನೇನು ತರಕಾರಿ ಇದೆ ಅಂದರೆ ಹೀರೆಕಾಯಿ ಇದೆ, ನುಗ್ಗೆಕಾಯಿ ಇದೆ, ಮೆಂತ್ಯ ಸೊಪ್ಪಿದೆ, ತೊಂಡೆಕಾಯಿ ಇದೆ. ನೀವು ಇಲ್ಲಿಗೆ ಬಂದಮೇಲೆ ಏನು ಮಿಸ್ ಮಾಡ್ಕೊತೀರೋ ಇಲ್ವೋ ಗೊತ್ತಿಲ್ಲ, ಚಾಟ್ ಸ್ಟ್ರೀಟ್ಸ್ ಅಂತೂ ತುಂಬಾ ಮಿಸ್ ಮಾಡ್ಕೋತೀರಾ ಚಾಟ್ ಲವರ್ ಆಗಿದ್ದರೆ. ಏಕೆಂದರೆ ಏನೇ ಬೇಕಂದ್ರೂ ನಾವೇ ಮಾಡ್ಕೊಂಡು ತಿನ್ನಬೇಕು. ಒಂದು ಪಾನಿಪುರಿ ಆಗಿರಲಿ, ಬೋಂಡಾ ಆಗಿರಲಿ, ಗೋಬಿ ಆಗಿರಲಿ, ಬಟ್ ಎಲ್ಲ ಇಂಡಿಯನ್ ಸ್ಟೋರಿಂದ ಇಂಗ್ರೀಡಿಯೆಂಟ್ಸ್ನ ನಾವು ಶಾಪ್ ಮಾಡ್ಬೋದು. ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ನೋಡಿ ಇಲ್ಲಿ ಪಾನಿಪುರಿ, ಇನ್ಸ್ಟಂಟ್ ಪಾನಿಪುರಿ ಏನೇನು ಬೇಕೋ ಎಲ್ಲ ಐಟಮ್ ಇದೆ. ಆಲ್ಸೋ ಒಂದು ಸಮೋಸ ಮಾಡ್ಕೊಳಕ್ಕಾಗಿರ್ಬೋದು, ನಗೆಟ್ಸ್ ಆಗಿರ್ಬೋದು, ಬೋಂಡಾದು ಇನ್ಸ್ಟಂಟ್ ಬೋಂಡಾ ಪೌಡರ್ ಆಗಿರ್ಬೋದು, ಎಲ್ಲಾನು ಇದೆ. ಈ ಜರ್ಮನ್ ಸೂಪರ್ ಮಾರ್ಕೆಟಲ್ಲೆಲ್ಲ ತೆಂಗಿನಕಾಯಿ ಡ್ರೈ ಕೊಕೊನಟ್ ಸಿಗುತ್ತೆ. ಹಸಿ ತೆಂಗಿನಕಾಯಿ ಸಿಗಲ್ಲ. ಈ ಥರ ಫ್ರೋಝನ್ ತೆಂಗಿನಕಾಯಿನ ತಗೊಂಡೋಗ್ತೀವಿ ನಾವು.
ಸೊ ನೋಡಿದ್ರಲ್ಲ ಇಲ್ಲಿ ಬೆಲೆಗಳೆಲ್ಲ ಯಾವ ತರ ಇದೆ ಅಂತ, ಇಂಡಿಯಾ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಇದೆ ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಆಲ್ಸೋ ನನಗೆ ಏನೇನು ಬೇಕೋ ಐಟಮ್ಗಳ್ನು ತಗೊಂಡಿದ್ದೀನಿ. ಇಲ್ಲಿ ಬಂದು ಹೋಮ್ ಡೆಲಿವರಿ ಕೊಡ್ತಾರೆ 50 ಯೂರೋಕ್ಕಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರಿ ಅಂದರೆ. ಸೊ ನಮ್ದು ಇವತ್ತು ಟೋಟಲ್ ಬಿಲ್ ಬಂದು 120 ಯೂರೋ ಆಗಿದೆ. ಸೊ ಇವತ್ತು ಸಂಜೆ ತಂದು ಕೊಡ್ತಾರೆ ನಮಗೆ ನೈಟ್ 8 o'clock ಒಳಗಡೆ. ಸೊ ಫ್ರೋಸನ್ ಐಟಮ್ ಎಲ್ಲ ಏನೇನು ಬೈ ಮಾಡಿದೀವಿ ಅದನ್ನ ನಾವು ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಇಲ್ಲಿಗೆ ನಾನು ವಿಡಿಯೋನು ಕೂಡ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.